ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 23ನೇ ಕಂತಿನ ಇಂದು ಬಿಡುಗಡೆ ಆಗ್ತಾಯಿದೆ. ವೀಕ್ಷಕರೇ, ಕೇಂದ್ರ ಸರ್ಕಾರದ ಕಡೆಯಿಂದ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಈ ಒಂದು 23ನೇ ಕಂತಿನ ಇವತ್ತು ಬಿಡುಗಡೆ ಮಾಡಲಿದ್ದಾರೆ. ಹಾಗಾದರೆ ಎಷ್ಟು ಗಂಟೆಗೆ ಹಣನ ಜಮಾ ಆಗುತ್ತೆ, ನಿಮಗೆ ಒಂದು ರೈತ ಫಲಾನುಭವಿಗಳಿಗೆ 2,000 ಹಣನ ಯಾವಾಗ ಜಮಾ ಆಗುತ್ತೆ ಮತ್ತು 4,000 ಹಣನ ಯಾರಿಗೆ ಜಮಾ ಆಗುತ್ತೆ, ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಮತ್ತು ಯಾವೆಲ್ಲ ಕೆಲಸ ಕಂಪ್ಲೀಟಾಗಿ ಮಾಡಿದಂಥವರಿಗೆ ಮಾತ್ರ ಹಣ ಜಮಾ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಮತ್ತು ಯಾರಿಗೆ ಬರೋದಿಲ್ಲ ಅಂತ ಅದನ್ನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋ ಆಗಿರುತ್ತೆ. ಹೀಗಾಗಿ ಮಿಸ್ ಮಾಡದೆ ಕಡೆ ತನಕ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ನ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀನಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೋಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನೀವು ಮೊದಲನೇದಾಗಿ ಪಡ್ಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಭಾಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 23ನೇ ಕಂತಿನ ಯಾವಾಗ ಜಮಾ ಆಗುತ್ತೆ, ಯಾವಾಗ ಬರುತ್ತೆ ಅಂತ ಭಾಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೀವು ನೋಡ್ಕೊಳ್ಬೋದು. PM ಕಿಸಾನ್ 23ನೇ ಕಂತಿನ ಇಂದು ಜಮಾ ಆಗಲಿದೆ. ವೀಕ್ಷಕರೇ, ದೇಶದ ಕೋಟ್ಯಾಂತರ ರೈತರಿಗೆ ಇಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 23ನೇ ಕಂತಿನ ಜಮಾ ಆಗುತ್ತೆ ಅಂತ ನೋಡೋದಾದರೆ ಆ ಸಮಯ ನೋಡ್ಕೊಳ್ಬೋದು. 3:45 ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 23ನೇ ಕಂತಿನ ಮಾನ್ಯ ಪ್ರಧಾನಮಂತ್ರಿಗಳು ರಿಲೀಸ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಹಾಗಾದರೆ ದೇಶದ ಎಷ್ಟು ರೈತ ಫಲಾನುಭವಿಗಳಿಗೆ ಈ ಒಂದು ಹಣನ ಜಮಾ ಆಗ್ತಾ ಇದೆ ಅಂತ ನೋಡೋದಾದರೆ 9.44 ಕೋಟಿ ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 23ನೇ ಕಂತಿನ ಜಮಾ ಮಾಡ್ತಾ ಇರುವಂಥದ್ದು. ಅಂದರೆ ಟೋಟಲ್ ಆಗಿ 18,880 ಕೋಟಿ ರೂಪಾಯಿನ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡ್ತಾ ಇರುವಂಥದ್ದು. ವೀಕ್ಷಕರೇ, ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಕೋಬೋದು, ದಿನಾಂಕ ಕೂಡ ನೋಡ್ಕೋಬೋದು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಫಿಷಿಯಲ್ ಆಗಿರ್ತಕ್ಕಂಥ ವೆಬ್ಸೈಟಲ್ಲೇ ಅಪ್ಡೇಟ್ನ ಮಾಡಿರುವಂಥದ್ದು. ಭಾಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 23ನೇ ಕಂತಿನ ಯಾವಾಗ ಜಮಾ ಆಗುತ್ತೆ, ಯಾವೊಂದು ಸ್ಥಳದಿಂದ ಜಮಾ ಆಗುತ್ತೆ ಅಂತ ಕೇಳ್ತಾಯಿದ್ರು. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, PM ಕಿಸಾನ್ ವೆಬ್ಸೈಟಲ್ಲಿಯೂ ಕೂಡ ಅಪ್ಡೇಟ್ ಮಾಡಿರುವಂಥದ್ದು. ದ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ವಿಲ್ ರಿಲೀಸ್ ದ 23rd ಇನ್ಸ್ಟಾಲ್ಮೆಂಟ್ ಆಫ್ ದ PM ಕಿಸಾನ್ ಆನ್ 20th June 2026 ಫ್ರಮ್ ತಾರಕೇಶ್ವರ್, ಹೂಗ್ಲಿ, ವೆಸ್ಟ್ ಬಂಗಾಳ. ಅಂತಂದರೆ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರ್ ಕಾರ್ಯಕ್ರಮವೊಂದರಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 23ನೇ ಕಂತಿನ ಪ್ರಧಾನಮಂತ್ರಿಗಳು ಬಿಡುಗಡೆ ಮಾಡ್ತಾ ಇರುವಂಥದ್ದು. ವೀಕ್ಷಕರೇ, ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 23ನೇ ಕಂತಿನ ನಿಮಗೆ ಸಿಗಬೇಕು ಅಂತಂದರೆ ಈ 4 ಕೆಲಸಗಳು ಕಡ್ಡಾಯವಾಗಿ ನೀವು ಮಾಡಿರಲೇಬೇಕಾಗುತ್ತೆ. ಯಾವ 4 ಕೆಲಸ ಅಂತಂದರೆ, ಮೊದಲನೇದಾಗಿ ನಿಮ್ಮ ಒಂದು KYC ಕಂಪ್ಲೀಟ್ ಆಗಿರಬೇಕು ಅಂತ ಸೂಚನೆ ಕೊಟ್ಟಿರುವಂಥದ್ದು. ಎರಡನೇದಾಗಿ ನಿಮ್ಮದು ಲ್ಯಾಂಡ್ ಸೀಡಿಂಗ್ ಆಗಿರಬೇಕಾಗುತ್ತೆ, ಮತ್ತು ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಆಗಿರಬೇಕಾಗುತ್ತೆ, ಮತ್ತು ಭೂ ದಾಖಲೆಗಳು ನಿಮ್ಮದು ಸರಿಯಾಗಿರಬೇಕಾಗುತ್ತೆ. ಲ್ಯಾಂಡ್ ರೆಕಾರ್ಡ್ಸ್ ಕೂಡ ನಿಮಗೆ ಕಂಪ್ಲೀಟಾಗಿ ಎಲ್ಲವೂ ಕೂಡ ಸರಿಯಾಗಿರಬೇಕಾಗುತ್ತೆ. ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಮತ್ತು ನಿಮ್ಮ ಒಂದು ಪಹಣಿಯಲ್ಲಿರುವಂಥ ಡೀಟೇಲ್ಸ್ ಮತ್ತು ಪಹಣಿ ಮತ್ತು ಆಧಾರ್ ಲಿಂಕ್ ಆಗಿರಬೇಕಾಗುತ್ತೆ. ಮತ್ತು ಯಾರೆಲ್ಲ ಒಂದು KYC ಕಂಪ್ಲೀಟ್ ಆಗದೇ ಇದ್ದಂಥವರು ಕಳೆದ ವರ್ಷ ಮಾಡಿಸಿದ್ರಿ KYC ಅಂತಂದರೆ ಈ ವರ್ಷವೂ ಕೂಡ ಕಂಪ್ಲೀಟಾಗಿ ನೀವು ಮಾಡಿಸ್ಕೊಳ್ಬೇಕಾಗುತ್ತೆ. ಯಾಕೆ ಅಂತಂದರೆ ಸರ್ಕಾರದ ಕಡೆಯಿಂದ ಪರಿಷ್ಕರಣೆ ಆದ ನಂತರ ಬಹಳಷ್ಟು ರೈತ ಫಲಾನುಭವಿಗಳದ್ದು ಈ ಒಂದು ಯೋಜನೆಯಿಂದ, ಯಾರೆಲ್ಲ ಒಂದು ಅನರ್ಹ ರೈತ ಫಲಾನುಭವಿಗಳಿದ್ದಾರೆ ಅಂಥವ್ರದ್ದು ಈ ಒಂದು ಯೋಜನೆಯ ಪಟ್ಟಿಯಿಂದ ಹೊರಗಿಡಲಾಗಿದೆ ವೀಕ್ಷಕರೇ. ಹೀಗಾಗಿ ನೀವು ಕೂಡ ನಿಮ್ಮ ಒಂದು ಸ್ಟೇಟಸ್ನ ಕೂಡ ಮೊಬೈಲ್ ಮುಖಾಂತರನೇ ಚೆಕ್ ಮಾಡ್ಕೊಳ್ಳಿ. ಯಾವ ರೀತಿ ಸ್ಟೇಟಸ್ನ ಚೆಕ್ ಮಾಡೋದು ಅಂತಂದರೆ, ಇಲ್ಲಿ ನೋಡ್ಕೊಳ್ಳಿ ವೀಕ್ಷಕರೇ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ PM ಕಿಸಾನ್ ಅಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಮೊದಲನೇದಾಗಿ ಈ ರೀತಿಯಾಗಿರ್ತಕ್ಕಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಾವು ಯುವರ್ ಸ್ಟೇಟಸ್ ಅಂತ ಇದೆ, ನಾವು ಯುವರ್ ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಾವು ಯುವರ್ ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಮೊದಲನೇದಾಗಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚನ ಎಂಟ್ರಿ ಮಾಡಿ ಗೆಟ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಬಂದಾದ ನಂತರ ನೀವು ಮತ್ತೆ OTP ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ನಿಮ್ಮದು ಓಪನ್ ಆಗುವಂಥದ್ದು ವೀಕ್ಷಕರೇ.
ನಿಮ್ಮ ಒಂದು ಸ್ಟೇಟಸ್ ಕೂಡ ಓಪನ್ ಆಗುವಂಥದ್ದು. ಸ್ಟೇಟಸಲ್ಲಿ ವೀಕ್ಷಕರೇ ಏನೆಲ್ಲ ಇರಬೇಕು ಅಂತಂದರೆ, ವೀಕ್ಷಕರೇ ಸ್ಟೇಟಸ್ ಚೆಕ್ ಮಾಡಿದಾಗ ಏನೆಲ್ಲ ಮಾಹಿತಿ ಇರಬೇಕು ಅಂತಂದರೆ, ಮೊದಲನೇದಾಗಿ KYC ಕಂಪ್ಲೀಟಾಗಿ ಡನ್ ಆಗಿರಬೇಕು, ಮತ್ತು ಲ್ಯಾಂಡ್ ಸೀಡಿಂಗ್ ಕೂಡ ಡನ್ ಆಗಿರಬೇಕು, ಮತ್ತು FTO ಕೂಡ ಅಪ್ರೂವ್ಡ್ ಆಗಿರಬೇಕಾಗಿರುತ್ತೆ ವೀಕ್ಷಕರೇ. ಈ ರೀತಿಯಾಗಿ ನಿಮ್ಮದು ಸ್ಟೇಟಸಲ್ಲಿ ತೋರಿಸ್ತಾ ಇದ್ದರೆ, ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ನಿಮ್ಮದು ಸ್ಟೇಟಸಲ್ಲಿ ಇತ್ತು ಅಂತಂದರೆ ಖಂಡಿತವಾಗಿಯೂ ನಿಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 23ನೇ ಕಂತಿನ ಜಮಾ ಆಗುತ್ತೆ ವೀಕ್ಷಕರೇ. ಇನ್ನು ವೀಕ್ಷಕರೇ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 23ನೇ ಕಂತಿನಕ್ಕಾಗಿ ಯಾರೆಲ್ಲ ಒಂದು ಫಲಾನುಭವಿಗಳು ವೇಟ್ ಮಾಡ್ತಾಯಿದ್ರಿ, ನಿಮಗೆ ಹಣನ ಯಾವಾಗ ಬರುತ್ತೆ ಅಂತ ನೋಡೋದಾದರೆ, ಇವತ್ತು 3:45ಕ್ಕೆ ಕೇಂದ್ರ ಸರ್ಕಾರದಿಂದ ಹಣನ ಬಿಡುಗಡೆ ಮಾಡ್ತಾ ಇರುವಂಥದ್ದು. 3:45ಕ್ಕೆ ಹಣನ ಬಿಡುಗಡೆ ಮಾಡಿದರು ಅಂತಂದರೆ ನಿಮಗೆ ಸುಮಾರು 4 ಗಂಟೆ 5 ಗಂಟೆವರೆಗೂ ಕೂಡ ಹಣನ ಜಮಾ ಆಗುತ್ತೆ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರಿಗೆ ರಾತ್ರಿ 8 ಗಂಟೆವರೆಗೂ ಕೂಡ ಹಣ ಜಮಾ ಆಗುವಂಥದ್ದು. ಅಂದರೆ ಬಿಡುಗಡೆ ಮಾಡಿದ ತಕ್ಷಣ ನಮಗೆ ಇನ್ನೂ ಕೂಡ ಬಂದಿಲ್ಲ, ಜಮಾ ಆಗಿಲ್ಲ ಅಂತ ಯಾರೂ ಕೂಡ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 23ನೇ ಕಂತಿನ ಬಿಡುಗಡೆ ಆಯಿತು ಅಂತಂದರೆ ಸುಮಾರು ಸಂಜೆವರೆಗೂ ಕೂಡ ಸಮಯನ ತೆಗೆದುಕೊಳ್ಳುವಂಥದ್ದು. ಖಂಡಿತವಾಗಿಯೂ ಹಣನ ಜಮಾ ಆಗುತ್ತೆ, ಯಾರೂ ಕೂಡ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಸಂಜೆ 8 ಗಂಟೆವರೆಗೂ ಕೂಡ ಹಣನ ಜಮಾ ಆಗುತ್ತೆ. ಇನ್ನು ವೀಕ್ಷಕರೇ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 23ನೇ ಕಂತಿನ ಯಾರಿಗೆ ಡಬಲ್ ಆಗಿ ಹಣ ಜಮಾ ಆಗುತ್ತೆ ಅಂತಂದರೆ, ಕಳೆದ ಕಂತು ಯಾರಿಗೆ ಹಣನ ಜಮಾ ಆಗಿಲ್ಲ, ಯಾರಿಗೆ ಬಂದಿಲ್ಲ ಅಂಥವರಿಗೆ 23ನೇ ಕಂತಿನ ಜೊತೆಗೆ 22ನೇ ಕಂತನ್ನು ಕೂಡ ಕೇಂದ್ರ ಸರ್ಕಾರದಿಂದ ಜಮಾ ಮಾಡ್ತಾ ಇರುವಂಥದ್ದು. ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅಂದರೆ ಟೋಟಲಾಗಿ ಅವರಿಗೆ 4,000 ರೂಪಾಯಿ ಹಣ ಜಮಾ ಆಗುವಂಥದ್ದು ವೀಕ್ಷಕರೇ. ಇಂದು ಪ್ರತಿಯೊಬ್ಬ ರೈತರಿಗೂ ಕೂಡ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 23ನೇ ಕಂತಿನ ಜಮಾ ಆಗ್ತಾ ಇರುವಂಥದ್ದು. ಬಹಳಷ್ಟು ರೈತರು ವೇಟ್ ಮಾಡ್ತಾಯಿದ್ದಾರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 23ನೇ ಕಂತಿನ ಯಾವಾಗ ಜಮಾ ಆಗುತ್ತೆ ಅಂತ. ಇವತ್ತು ಹಣನ ಜಮಾ ಆಗ್ತಾ ಇರುವಂಥದ್ದು 3:45ಕ್ಕೆ ಪಶ್ಚಿಮ ಬಂಗಾಳದ ಹುಗ್ಲಿ ಜಿಲ್ಲೆಯ ತಾರಕೇಶ್ವರದಿಂದ ಹಣನ ಜಮಾ ಮಾಡ್ತಾ ಇರುವಂಥದ್ದು. ಅಂದರೆ ದೇಶದ 9.44 ಕೋಟಿ ರೈತರಿಗೆ 18,880 ಕೋಟಿ ರೂಪಾಯಿ ಹಣನ ಅಂತ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವೊಂದು ಬ್ಯಾಂಕ್ಗಳು ಒಂದು ದಿನ ಲೇಟಾಗಿ ಕೂಡ ಹಣನ ಜಮಾ ಮಾಡುವಂಥದ್ದು. ಕೆಲವೊಂದಿಷ್ಟು ಬ್ಯಾಂಕ್ ಸರ್ವರ್ ಸಮಸ್ಯೆಯಿಂದ ಆಗಿರ್ಬೋದು, ಅಥವಾ ಬ್ಯಾಂಕಿನ ಪ್ರಕ್ರಿಯೆಗಳು ಸ್ವಲ್ಪ ನಿಧಾನವಾಗಿರುವುದರಿಂದ ಕೆಲವೊಂದು ಬ್ಯಾಂಕ್ಗಳು ಸ್ವಲ್ಪ ಲೇಟಾಗಿ ಹಣ ಜಮಾ ಮಾಡುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಖಂಡಿತವಾಗಿಯೂ ಹಣನ ಜಮಾ ಆಗುತ್ತೆ. ಮತ್ತು ಕೆಲವೊಂದಿಷ್ಟು ಜನರಿಗೆ ಏನಾಗ್ತಿದೆ ಅಂತಂದರೆ, ಹಣ ಜಮಾ ಆದಮೇಲೆ ಮೊಬೈಲ್ ನಂಬರ್ಗಳಿಗೆ ಮೆಸೇಜ್ಗಳು ಬರ್ತಾಯಿಲ್ಲ. ಹೀಗಾಗಿ ಯಾರೂ ಕೂಡ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ನಿಮಗೆ ಮೆಸೇಜ್ ಬಂದಿಲ್ಲ ಅಂತಂದರೆ ಟೆನ್ಷನ್ ತೊಗೊಳ್ಬೇಡಿ, ಖಂಡಿತವಾಗಿಯೂ ಹಣನ ಜಮಾ ಆಗುತ್ತೆ. ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗಳನ್ನ ಚೆಕ್ ಮಾಡಿ ಅಂತ ಹೇಳ್ತಾ, ಇಷ್ಟು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತೀನಿ. ಮತ್ತು ಯಾರಿಗೆಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಜಮಾ ಆಗೋದಿಲ್ಲ ಅಂತ ನೋಡೋದಾದರೆ, KYC ಮಾಡದೇ ಇದ್ದಂಥವರಿಗೆ, ಲ್ಯಾಂಡ್ ಸೀಡಿಂಗ್ ಮತ್ತು ಆಧಾರ್ ಸೀಡಿಂಗ್ ಆಗದೇ ಇದ್ದಂಥವ್ರಿಗೆ, ಮತ್ತು ಯಾರೆಲ್ಲ ಸರ್ಕಾರಿ ನೌಕರರಿರ್ತಾರೆ, ಮತ್ತು ಯಾರೆಲ್ಲ ಒಂದು ಈಗ ಕೇಂದ್ರ ಸರ್ಕಾರದ ಏನು ನಿಯಮಗಳಿರ್ತವೆ, ನಿಯಮಗಳನ್ನು ಪಾಲಿಸದೇ ಇರುವಂಥವ್ರು, ಮತ್ತು ಯಾರೆಲ್ಲ ಒಂದು ಅನರ್ಹರಿದ್ದಾರೆ, ಅನರ್ಹರು ಕೂಡ ಸುಳ್ಳು ದಾಖಲೆಗಳನ್ನು ನೀಡಿ ಈ ಒಂದು ಯೋಜನೆಯ ಲಾಭನ ಪಡಿತಾ ಇದ್ದಾರೆ ಅಂತಂದರೆ, ಕುಟುಂಬದಲ್ಲಿ ಇಬ್ಬರು ಯೋಜನೆಯ ಲಾಭನ ಪಡಿತಾ ಇದ್ರು ಅಂತಂದರೆ ಅಂಥವ್ರದ್ದು ಕೂಡ PM ಕಿಸಾನ್ 23ನೇ ಕಂತಿನ ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು ವೀಕ್ಷಕರೇ. ಮತ್ತು 23ನೇ ಕಂತಿನ ಜಮಾನೂ ಆಗೋದಿಲ್ಲ. ಇಷ್ಟು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವೇನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದರೆ ಎಲ್ಲದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳನ್ನ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದ ಅನಿಸಿದ್ರೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.